ಐ ಥಿಂಕ್ ಇಟ್ಸ್ ಗುಡ್. ಸಿನಿಮಾ ಅಥವಾ ಆ ಜರ್ನಿನೇ ಹಾಗೆ ಅನಿಸುತ್ತೆ. ಇವತ್ತೇನು ಜನ ಅದನ್ನು ರುಚಿ ನೋಡ್ತಾರೆ, ಅದನ್ನು ನೀವು ಆಗಲೇ ಒಂದು ವರ್ಷದ ಹಿಂದೆಯೇ ಅದನ್ನು ಸ್ಕ್ರಿಪ್ಟಲ್ಲಿ ಫಸ್ಟ್ ರುಚಿ ನೋಡಿರ್ತೀರ, ತೆರೆಗೆ ತರುವಂಥ ಒಂದು ಪ್ರಯತ್ನ. ಅದಕ್ಕೂ ಬರೋಕ್ಕೂ ಮುಂಚೆ ಐ ಥಿಂಕ್ ನಿಮ್ಮ ಎಕ್ಸ್ಪೀರಿಯನ್ಸ್, ನೀವು ಜರ್ನಲಿಸಮಿಂದ ಶುರು ಮಾಡಿ ಆಮೇಲೆ ಟಿ ವಿ ಅಂತ ಒಂದು ಒಂದು ದೊಡ್ಡ ಒಂದು ಏನಂತಾರೆ ಒಂದು ಆನೆ, ಅದು ಅಷ್ಟು ಜನಗಳನ್ನು ಅಷ್ಟು ಮುಟ್ಟತ್ತೆ. ಅಲ್ಲಿ ಏನು ಚೇಂಜಸ್ಸು ಇಮಿಡಿಯೇಟಾಗಿ ಆನೇನು ಮಾತಾಡಿಸ್ದಂಗೆ ನಾವು ಇಮಿಡಿಯೇಟಾಗಿ ಮಾಡೋಕ್ಕಾಗಲ್ಲ. ಈ ಎಲ್ಲ ಚೇಂಜಸ್ಗಳನ್ನು ಬೇರೆ ಬೇರೆ ಆಯಾಮದಲ್ಲಿ ನೋಡ್ಕೊಂಡು ಬಂದ ನಿಮಗೆ ಮೊದಲನೇ ನನ್ನ ಪ್ರಶ್ನೆ ಈಸ್, ಈ ಡೈರೆಕ್ಟ್ರ್ ಆಗೋ ಒಂದು ಹಂಬಲ, ಆ ಸ್ವಿಚ್ ಅಂತ ಇರುತ್ತಲ್ಲ, ಯೂಶ್ವಲಿ ಅದು ರಿಸ್ಕಿನೇ. ಯಾಕೆಂದರೆ ಇಲ್ಲಿ ಟಿ ವಿನಲ್ಲಿ ಎಲ್ಲನೂ ಗಟ್ಟಿಯಾಗಿದೆ, ಒಂದು ಫೌಂಡೇಶನ್ ಇದೆ, ನಿಮ್ಗೊಂದು ಹೆಸರಿದೆ, ಒಂದು ಚಾನಲ್ಲು, ರೇಟಿಂಗ್ಸು, ಅದೆಲ್ಲ. ಇಲ್ಲಿ ನೋಡಿದ್ರೆ ಏನೂ ಇಲ್ಲ. ಅದೆಲ್ಲೋ ಒಂದು ಕಡೆ ನಿಮ್ಮ ಹುಚ್ಚ ಆಸೆಗಳು ಅಂತ ಕೆಲವುದು ಆಡು ಭಾಷೆನಲ್ಲಿ ಬರೋ ಹಾಗೆ ಎಲ್ಲೋ ಒಂದು ಕಡೆ ನಿಮ್ಮನ್ನು ತಳ್ತಾ ಆ ಕಡೆ ಅಂತ. ಇಲ್ಲ, ನನಗೆ ಮೊದಲಿಂದನೂ ಕತೆ ಹೇಳಬೇಕು ಅಂತಿತ್ತು. ನಾನು 5 ವರ್ಷ ಕೃಷಿ ಮಾಡಿದ್ದೀನಿ 10ನೇ ಕ್ಲಾಸ್ ಮುಗಿಸಿದ ಮೇಲೆ. ಕರೆಕ್ಟು. ಆ 5 ವರ್ಷ ಕೃಷಿ ಮಾಡುವಾಗಲೂ ಕಥೆಯನ್ನೇ ಯೋಚನೆ ಮಾಡ್ಕೊಂಡಿದ್ದೆ ನಾನು. ಅದು ನನ್ನನ್ನು ಪೇಪರಿಗೆ ಕರ್ಕೊಬಂತು, ಪತ್ರಿಕೆಗಳಿಗೆ ಕರ್ಕೊಬಂತು. ಅಲ್ಲಿ ಬರವಣಿಗೆ ಮಾಡ್ತಾ ಮಾಡ್ತಾ ಕಥೆನೇ ಬರೀಬೇಕು ಅಂತ ಆಸೆ ತೀವ್ರವಾಗಿದ್ದರಿಂದ ಅದು ಅದನ್ನು ಟಿ ವಿ ಕರ್ಕೊಬಂತು. ಟಿ ವಿಯಲ್ಲಿ 10 ವರ್ಷ ಟಿ ವಿಯಲ್ಲಿ ಸ್ವಲ್ಪ ಐ ಸ್ಟಂಬಲ್ಡ್ ಅಪಾನ್, ಅಂದರೆ ಒಂದು ಸಕ್ಸಸ್ ನನಗೂ ಗೊತ್ತಿಲ್ಲದೆ ನಾನು ಮಾಡಿರುವ ಕೆಲಸ ಜನರಿಗೆ ಇಷ್ಟ ಆಗ್ಬಿಡ್ತು ಮತ್ತು ನನ್ನನ್ನು ಅದು ಅಲ್ಲೇ ಉಳಿಯೋ ಹಾಗೆ ನೋಡ್ಕೊಳ್ತು. 10 ವರ್ಷ ಆ ಜರ್ನಿ ಆದಮೇಲೆ, ಈ ಟಿ ವಿ ಮತ್ತು ಕಲರ್ಸ್ನ ಜರ್ನಿ ಆದಮೇಲೆ, ಈಗ ಏನಾದರೂ ಹೊಸತನ್ನು ಮಾಡಲೇಬೇಕು ಅಂತ ಇತ್ತು. ಕತೆ ಮಾತ್ರ ಹೇಳೋಕ್ಕೆ ಗೊತ್ತಿರೋದು ನನಗೆ. ಕತೆ ಒಂದರಲ್ಲೇ ನಾನು ಏನೋ ಒಂದು ಸ್ವಲ್ಪ ಕೆಲಸ ಮಾಡಿರೋದು. ಸೊ ಕತೆನೇ ಹೇಳಬೇಕು, ಬೇರೆ ಮೀಡಿಯಮಲ್ಲಿ ಹೇಳೋಣ ಅನ್ನೋ ಒಂದು ಆಸೆ ಹುಟ್ಕೊಳ್ತು. ಹಾಗೆ ಕೋಟಿ ಆಯಿತು. ಭಾಳ ಚಿಕ್ಕದಾಗಿ ಮುಗಿಸ್ಬಿಟ್ರಿ. ಜರ್ನಲಿಸಮ್ಗಿಂತ ಮುಂಚೆ ಅಂದರೆ ಆ ಕೃಷಿ, ಆ ಸೀಡ್ ಅನ್ನೋದು ನಿಮ್ಮ ತಲೆಯಲ್ಲಿ 9ನೇ ಕ್ಲಾಸಿಂದಲೇ ಇಲ್ಲಿವರೆಗೂ ಬಂದಿದೆ ಅಂತ. ಒಂದು ಆಸೆ ಎಷ್ಟು ಇಂಪಾರ್ಟೆಂಟೋ ಅವಕಾಶ ಅಷ್ಟು ಇಂಪಾರ್ಟೆಂಟು. ಕೆಲವು ಸತಿ ಏಣಿ ಹಾಕೋ ಜಾಗದಲ್ಲಿ ನೀವಿರ್ತೀರ, ಅಥವಾ ಕೆಲವು ಸತಿ ಬೇರೆ ಏಣಿಗಳಿಗೆ ನೀವು ಕಾಯ್ತಾ ಇರ್ತೀರ. ಸೊ ನಿಮ್ಮ ಇಡೀ ಅನುಭವ, ಈ ಹಾವು ಏಣಿ ಆಟ ಏನಿರುತ್ತೆ, ಕೆಲವು ಸತಿ ಇಟ್ಸ್ ಆಲ್ ಅಬೌಟ್ ಅವಕಾಶ, ಅದನ್ನು ಹಿಂಗೆ ಉಪಯೋಗಿಸ್ಕೋತೀರ, ಜನ ಹಿಂಗೆ ಕೈ ಹಿಡಿತಾರೆ. ಇದೆಲ್ಲ ನಾನು ನೋಡಿರೋ ನಿಮಗೆ ಆ್ಯಸ್ ಅ ಡೈರೆಕ್ಟರ್ ಹಿಂದೆ ತಿರುಗಿ ನೋಡಿದಾಗ ಜೀವನ ಏನು ಅಂತ ಅನಿಸಿದೆ? ಇದು ಜೀವನ ಆಗಿದೆಯಾ ಅಂತ ಅನಿಸಿದೆ ಮೊದಲನೇದಾಗಿ. ಆ್ಯಂಡ್ ಇಷ್ಟು ದಿನ ಆಗ್ಬಿಡ್ತಾ ಅಂತ ಅನ್ಸುತ್ತೆ ನನಗೆ ಕೆಲವು ಸಾರಿ. ಅಂದರೆ ನಾನು ಮಾಡುವ ಪ್ರತಿ ಕೆಲಸವನ್ನು ಭಾಳ ಪ್ಯಾಷನೇಟಾಗಿ ಪ್ರೀತಿ ಮಾಡಿದ್ದೀನಿ ನಾನು. ಅಂದರೆ ಊರಲ್ಲಿ ನಮ್ಮದು ಮಲೆನಾಡಿನ ಒಂದು ಹಳ್ಳಿ, ಗುಂಡ್ಕಲ್ ಅಂತ. ನಮ್ಮ ಈ ಎಸ್ಪೆಷಲಿ ಜೂನ್ ತಿಂಗಳ ಬಂದರೆ ನನಗದು ತುಂಬ ಕಾಡುತ್ತೆ. ಯಾಕೆಂದರೆ 10ನೇ ಕ್ಲಾಸ್ ಮುಗಿದ ಮೇಲೆ ನಾವು ಗದ್ದೆಯಲ್ಲಿ ಟಿಲ್ಲರ್ ಓಡಿಸ್ತಾ, ಈ ಮಳೆಯಲ್ಲಿ ಕಂಬಳಿ ಹೊದ್ದುಕೊಂಡು ಈ ಮಳೆಯಲ್ಲಿ ಟಿಲ್ಲರ್ ಓಡಿಸ್ತಾ ಕತೆಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಿದ್ದು. ಎಸ್ಪೆಷಲಿ ಮಳೆಗಾಲದಲ್ಲಿ ಇದು ಹೆಚ್ಚಿನ ಸಂದರ್ಭದಲ್ಲಿ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೆ ಮಳೆಗಾಲದ ಆಚೆಗೆ ಅಥವಾ ಮಳೆ ಬರದೇ ಇರುವಾಗ ನನ್ನ ದೊಡ್ಡ ಅಸೋಸಿಯೇಷನ್ ಇರೋದು ರೇಡಿಯೋ ಜೊತೆಗೆ. ಇವತ್ತು ನನ್ನ ಯೂನಿವರ್ಸಿಟಿ ಇದ್ದರೆ ಅದು ರೇಡಿಯೋ. ಯಾಕೆಂದರೆ ಆ ಪಾಯಿಂಟಲ್ಲಿ ಧಾರವಾಡ ಕೇಂದ್ರ ಒಂದೇ ಸಿಗ್ತಾಯಿತ್ತು. ಅದು ಬಿಟ್ಟರೆ ಅಂದರೆ ಹಗಲಿನಲ್ಲಿ ಮೀಡಿಯಮ್ ವೇವಲ್ಲಿ ನನಗೆ ಸಿಗ್ತಾ ಇದ್ದಿದ್ದು ಅದೊಂದೇ. ಆ ಆಕಾಶವಾಣಿ ಕೇಂದ್ರ ನನಗೆ ಇಡೀ ಜಗತ್ತನ್ನು ನಮ್ಮೂರಿನ ಗದ್ದೆಗಳಲ್ಲಿ, ತೋಟಗಳಲ್ಲಿ ಪರಿಚಯಿಸ್ತಾ ಇತ್ತು. ಸೊ ರೇಡಿಯೋ ಜೊತೆ ನನಗೊಂದು ಸ್ಟ್ರಾಂಗ್ ಆಗಿರುವ ಕನೆಕ್ಷನ್ ಆಯಿತು. ಜಗತ್ತನ್ನು ನನಗೆ ನಮ್ಮೂರಿಗೆ ತಲುಪಿಸಿದ್ದು ರೇಡಿಯೋ. ನನಗೆ ಆ ದಿನಗಳಿಂದಲೂ ಒಂದೇ ಇದ್ದಿದ್ದ ಆಸೆ, ಏನು ಮಾಡಿದರೂ ಅದನ್ನು ಭಾಳ ಪ್ರೀತಿ ಮಾಡಿಕೊಂಡು ಪ್ಯಾಷನೇಟಾಗಿ ಮಾಡಬೇಕು ಅಂತ. ನನಗೆ ಯಾವತ್ತೂ ಕೆಲಸ ಅಂತ ಅನಿಸಿಲ್ಲ. ಟಿಲ್ಲರ್ ಇಟ್ಕೊಂಡು ನಾವು ದಿನಗಟ್ಟಲೆ ಅಲ್ಲಿ ಟಿಲ್ ಮಾಡುವಾಗಲೂ ನನಗದು ಕೆಲಸ ಅಂತ ಅನಿಸಿಲ್ಲ. ಯಾಕೆಂದರೆ ಕತೆಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಸಂಜೆ ಆದರೆ 6:30 ಆಗಿಬಿಡ್ತಾ, ಕತ್ಲಾಗ್ಬಿಡ್ತಾ, ಈಗ ಮನೆಗೆ ಹೋಗಬೇಕಾ, ಇನ್ನೊಂದು ಚೂರು ಯೋಚನೆ ಮಾಡಿ ನಾನು ಇನ್ನೊಂದು ಕತೆ ಮಾಡ್ಕೋಬೋದಾಗಿತ್ತು ತಲೆಯಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದ ಕಾಲ. ಸೊ ಹಿಂತಿರುಗಿ ನೋಡೋಕ್ಕೆ ಸಮಯ ಆಗಿಲ್ಲ. ಅಷ್ಟು ಕೆಲಸ ಹಚ್ಕೊಂಡಿದ್ದೀನಿ ಅಥವಾ ಕೆಲಸದಲ್ಲಿ ಮುಳುಗೋಗಿದ್ದೀನಿ. ಸೊ ಇದು ಒಳ್ಳೆಯದೋ ಕೆಟ್ಟದ್ದೋ ಗೊತ್ತಿಲ್ಲ ರಶ್ಮಿ, ಆದರೆ ಈ ಥರ ಬದುಕಕ್ಕೆ ನನಗಿಷ್ಟ. ಅಂದರೆ ಅದರಲ್ಲಿ ಫುಲ್ ಕಳೆದೋಗೋಕ್ಕೆ ಇಷ್ಟ. ವಾಪಸ್ ನೋಡುವ ಸುದ್ದಿಯೇ ಬರಬಾರ್ದು, ಅದರಲ್ಲಿ ಫುಲ್ ಕಳೆದೋಗಿರಬೇಕು. ಈಗ 1.5 ವರ್ಷದಿಂದ ಕೋಟಿಯಲ್ಲಿ ಕಳೆದೋಗಿದ್ದೀನಿ.